ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವುದು ಕಾರ್ ನನ್ನ ಹತ್ರ ಇದೆ, ನಾನು ಹೆಂಗೆ ತಗೊಂಡೆ, ಇದ್ರ ಫೆಸಿಲಿಟೀಸ್ ಏನು, ಫೀಚರ್ಸ್ ಏನು ಅಂತ ಹೇಳೋಕ್ಕೆ ಬಂದಿದ್ದೀನಿ. ಇದೇ ಬಂದ್ಬಿಟ್ಟು ಸ್ವಿಫ್ಟ್ ವೆಹಿಕಲ್, ಸ್ವಿಫ್ಟ್ ಪೆಟ್ರೋಲ್ ಗಾಡಿ ಇದು. ನಾನು ತಗೊಂಡಲ್ಲೇ 2 ಇಯರ್ಸ್ ಆಯಿತು. ಇದನ್ನೇ ಏನಕ್ಕೆ ಚೂಸ್ ಮಾಡಿ, ಇದಕ್ಕಿಂತ ಮುಂಚೆ ಬೇರೆ ಗಾಡಿ ನೋಡಿದೆ, ಎಲ್ಲ ಬೇರೆ ಬೇರೆ ಥರ ಗಾಡಿಗಳು ನೋಡಿದೆ. ಇದನ್ನೇ ಏನಕ್ಕೆ ಚೂಸ್ ಮಾಡಿದೆಪ್ಪ ಅಂದರೆ, ಇದು ಯೂಸರ್ ಫ್ರೆಂಡ್ಲಿ ವೆಹಿಕಲ್ಲು, ಪ್ಲಸ್ ಮೇಂಟೆನೆನ್ಸ್ ಫ್ರೀ, ಸರ್ವಿಸ್ ಕಾಸ್ಟು ಅಷ್ಟು ಬರಲ್ಲ. ಒಂದು ಮಿಡಲ್ ಕ್ಲಾಸ್ ಮಹಾರಾಜನೇ ಅನ್ಬೋದು. ಸೊ ಅದಕ್ಕಾಗಿಯೇ ನಾನು ಇದು ತೊಗೊಂಡೆ. ನಾನು ತಗೊಂಡಾಗಿಂದ ನನಗೆ ಯಾವುದೇ ರೀತಿ ಏನು ತೊಂದರೆ ಏನಾಗಿಲ್ಲ, ಆಗೋದು ಬೇಡ, ಹಂಗಾಗ್ಬಿಟ್ಟಿದೆ ಅಂತ ತಗೊಂಡೆ ನಾನು. ಇದರಲ್ಲಿ ಬೇರೆ ಬೇರೆ ಮೋಡ್ಸ್ ಎಲ್ಲ ಇದೆ. ಬ್ಲೂಟೂತ್ ಇದೆ, ವೈಫೈ ಇದೆ ಅಂದರೆ. ಮತ್ತು ಇದ್ರ ಫೀಚರ್ಸ್ ಬಂದರೆ 4 ಏರ್ ಬ್ಯಾಗ್. ಇದು ಏರ್ ಬ್ಯಾಗ್ಸ್ ಬಂದ್ಬಿಟ್ಟು 4 ಇದೆ. ಇಂದಿರಾನಗರ್ ರಿಜಿಸ್ಟ್ರೇಷನ್ನು ಇದು ಗಾಡಿ. ನಾನು ತಗೊಂಡಿದ್ದು ಇಂದಿರಾನಗರಲ್ಲಿ. ಸೆಕೆಂಡ್ ಸಲ ತೊಗೊಂಡೆ ನಾನು, ಶೋರೂಮ್ನೇ ತೊಗೊಂಡಿಲ್ಲ, ಅಷ್ಟು ಸಾಹುಕಾರನಲ್ಲ. ನಾನು ತೊಗೊಂಡಾಗ 2 ಇಯರ್ಸ್ ಆಯಿತು ಅಂತ ತೊಗೊಂಡು. ಯಾವಾಗ 2 ಇಯರ್ಸ್ ಬ್ಯಾಕ್ ನಾನು ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 5,50,000 ಏನೋ ಆಯಿತು, ಇನ್ಕ್ಲೂಡಿಂಗ್ GST ಪ್ಲಸ್ ರಿಜಿಸ್ಟ್ರೇಷನ್ ಕಾಸ್ಟು 5,85,000 rupees 2 ಇಯರ್ಸ್ ಬ್ಯಾಕ್. ಮೈಲೇಜ್ ಲೆಕ್ಕಕ್ಕೆ ಬಂದರೆ, ಮೈಲೇಜನ್ನು ಹೈವೇಯಲ್ಲಿ 22 ಕೊಡುತ್ತೆ. ನಾರ್ಮಲಿ ಗೇರ್ ಶಿಫ್ಟಿಂಗಲ್ಲಾದರೆ 19 ಪಕ್ಕ. ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 40 ಲೀಟರ್ಸ್ ಇದು, 40 ಲೀಟರ್ಸ್ ಕೆಪಾಸಿಟಿ ಇದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ. ಇನ್ನು ಮತ್ತೆ ಮೇಂಟೆನೆನ್ಸ್ ಬಗ್ಗೆ ಆವಾಗ ಹೇಳಿದೆ. ತುಂಬ ಏನೋ ಖರ್ಚು ಮಾಡಬೇಕಾಗಿಲ್ಲ. ಆಯಿಲ್ ಚೇಂಜು ಆ ಥರ ಅಂದರೆ, ಆಯಿಲ್ ಚೇಂಜು, ಏರ್ ಫಿಲ್ಟರು, ಇದಕ್ಕೆ ಮೇಯ್ನಾಗಿ 3 ಬರುತ್ತೆ. ಸರ್ವಿಸ್ ಕಾಸ್ಟೆಲ್ಲ 3 ಬರುತ್ತೆ. ಆಯಿಲ್ ಚೇಂಜು, ಪೆಟ್ರೋಲ್ ಫಿಲ್ಟರು, ಏರ್ ಫಿಲ್ಟರ್ ಬರುತ್ತೆ. ಎಲ್ಲ ಸೇರಿ ಅಂದರೆ ಒಂದು 3,000 ನಿಮಗೆ ಸರ್ವಿಸ್ ಮುಗಿದೋಗುತ್ತೆ, ಇನ್ಕ್ಲೂಡಿಂಗ್ ಚಾರ್ಜಸ್ ಅವ್ರದ್ದು. ನಾನು ಲಾಸ್ಟ್ ಟೈಮ್ ಮಾಡಿಸಿದಾಗ ಅಷ್ಟೇ ಆಯಿತು. ಸೊ ಹಾಗಾಗಿ